ಈ ವಿಡಿಯೋದಲ್ಲಿ ನೋಡಲಿಕ್ಕಿರೋದು ಡೆವೆನ್ಶಿ ರಿಸಾಲ್ವ್ನ ಇಂಟರ್ಫೇಸ್ನ ಕುರಿತಾಗಿರುತ್ತೆ. ನಾವು ಫಸ್ಟಾಗಿ ಡೆವೆನ್ಶಿ ಓಪನ್ ಮಾಡುವ ಸಮಯದಲ್ಲಿ ಈ ಥರ ಆಗಿರುತ್ತೆ ಇಂಟರ್ಫೇಸ್ ಎನ್ನುವುದು ಕಾಣೋದು. ಈ ಒಂದು ವಿಂಡೋನ ಹಿಡಿದು ಪ್ರಾಜೆಕ್ಟ್ ಮ್ಯಾನೇಜರ್ ಎಂದಾಗಿರುತ್ತೆ. ಈ ಒಂದು ವಿಂಡೋ ಯೂಸ್ ಮಾಡಿ ಆಗಿರುತ್ತೆ ನಾವು ಪ್ರಾಜೆಕ್ಟ್ ಎಲ್ಲ ಮ್ಯಾನೇಜ್ ಮಾಡೋದು, ಹೊಸ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಲಿಕ್ಕೆ, ಅದೇ ಥರ ಆಲ್ರೆಡಿ ಮಾಡಿರುವ ಪ್ರಾಜೆಕ್ಟ್ ಓಪನ್ ಮಾಡಲಿಕ್ಕೆ ಈ ಒಂದು ವಿಂಡೋ ನಾವು ಯೂಸ್ ಮಾಡ್ತೇವೆ. ಈ ಒಂದು ವಿಂಡೋದಲ್ಲಿ ಕಾಣುವ ಇಂಪಾರ್ಟೆಂಟ್ ಆಗಿರೋ ಆಪ್ಷನ್ ನೋಡೋಣ. ಈಗ ನಮಗೆ ಹೊಸ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಬೇಕಂದ್ರೆ ಇಲ್ಲಿ ಕೆಳಗೆ ಕಾಣುವ ನ್ಯೂ ಪ್ರಾಜೆಕ್ಟ್ ಕ್ಲಿಕ್ ಮಾಡಿದರೆ ಬೇಕಾದ ಹೆಸರು ಕೊಟ್ಟು ಇಲ್ಲಿ ಕ್ರಿಯೇಟ್ ಕೊಟ್ಟರೆ ನಮಗೆ ಒಂದು ಹೊಸತಾಗಿ ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡ್ಕೋಬೋದು. ಮತ್ತೊಂದು ಆಪ್ಷನ್ ಏನಂದರೆ ನಮಗೆ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅನ್ನೋ ಒಂದು ಆಪ್ಷನ್ ಇದೆ, ಇಷ್ಟಿದು ಕ್ಲಿಕ್ ಮಾಡಿ ಬೇಕಾದ ನೇಮ್ ಕೊಟ್ಟು ಕ್ರಿಯೇಟ್ ಮಾಡ್ಕೋಬೋದು. ಇದು ಎರಡೂ ಕೂಡ ಸೇಮ್ ಆಪ್ಷನ್ ಆಗಿರುತ್ತೆ. ಅದೇ ಥರ ಇಲ್ಲಿ ನೋಡಿದರೆ ಅನ್ಟೈಟಲ್ಡ್ ಪ್ರಾಜೆಕ್ಟ್ ಅನ್ನೋ ಒಂದು ಆಪ್ಷನ್ ಇದೆ. ಇದು ಡಬಲ್ ಟ್ಯಾಪ್ ಮಾಡಿದರೆ ನಮಗೆ ಹೊಸತಾಗಿ ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಆಗುತ್ತೆ. ಅದರಲ್ಲಿ ನೇಮ್ ಇರೋದು ಅನ್ಟೈಟಲ್ಡ್ ಪ್ರಾಜೆಕ್ಟು ಎಂದಾಗಿರುತ್ತೆ. ನಾವು ಅದು ಸೇವ್ ಮಾಡುವ ಸಮಯದಲ್ಲಿ ನಮಗೆ ಬೇಕಾದ ನೇಮ್ ಕೊಟ್ಟು ಸೇವ್ ಮಾಡ್ಕೋಬೋದು. ಅದೇ ಥರ ನಾವು ಆಲ್ರೆಡಿ ಮಾಡಿರೋ ಪ್ರಾಜೆಕ್ಟ್ ಇದ್ದರೆ ನಮಗೆ ಜಸ್ಟ್ ಸೆಲೆಕ್ಟ್ ಮಾಡಿ ನಮಗೆ ಓಪನ್ ಕೊಡ್ಬೋದು, ಅಲ್ಲಾಂದರೆ ಡಬಲ್ ಕ್ಲಿಕ್ ಮಾಡಿ ನಮಗೆ ಓಪನ್ ಕೊಡ್ಬೋದು. ಮತ್ತು ಇದರಲ್ಲಿ ಫೋಲ್ಡರ್ ಎಲ್ಲ ಕ್ರಿಯೇಟ್ ಮಾಡಿ ಪ್ರಾಜೆಕ್ಟನ್ನು ಆರ್ಗನೈಸ್ ಮಾಡಿಡ್ಬೋದು. ಅದಕ್ಕಾಗಿ ಇಲ್ಲಿ ಕಾಣುವ ಒಂದು ಐಕಾನ್ ಜಸ್ಟ್ ಕ್ಲಿಕ್ ಮಾಡಿ ಬೇಕಾದ ಹೆಸರು ಕೊಟ್ಟು ನಮಗೆ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಬೋದು. ಅಲ್ಲಾಂದರೆ ರೈಟ್ ಕ್ಲಿಕ್ ಮಾಡಿ ನ್ಯೂ ಫೋಲ್ಡರ್, ಇಲ್ಲಿ ಕೂಡ ನಮಗೆ ಬೇಕಾದ ನೇಮ್ ಕೊಟ್ಟು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಬೋದು. ಈಗ ಕೂಡ ಮಾಡ್ಬೋದು, ಅಲ್ಲಾಂದರೆ ಈ ಒಂದು ಐಕಾನ್ ಕ್ಲಿಕ್ ಮಾಡಿ ಕೂಡ ನಮಗೆ ಮಾಡ್ಕೋಬೋದು. ಅದೇ ಥರ ಇಲ್ಲೊಂದು ಆಪ್ಷನ್ ಇದೆ. ಇದೇನೆಂದರೆ ಈ ವಿಂಡೋ ನಮಗೆ ಬೇಕಾದಷ್ಟು ಝೂಮ್ ಮಾಡ್ಕೋಬೋದು, ಅದೇ ಥರ ಝೂಮ್ ಔಟ್ ಕೂಡ ಮಾಡ್ಕೋಬೋದು. ಮತ್ತೆ ಇರೋದು ಸಾರ್ಟ್ ಆರ್ಡರ್ ಆಗಿ ಇಡ್ಬೋದು. ಅದೇ ಥರ ಇಲ್ಲಿರೋದು ಇನ್ಫಾರ್ಮೇಷನ್ ಅಂದರೆ ಈ ಒಂದು ಪ್ರಾಜೆಕ್ಟ್ನ ಇನ್ಫಾರ್ಮೇಷನ್ ಬೇಕು ಅಂದರೆ ನಮಗೆ ಜಸ್ಟ್ ಇದೊಂದು ಎನೇಬಲ್ ಮಾಡಿದರೆ ಸಾಕು. ನಂತರ ಇರೋ ಆಪ್ಷನ್ ತಮ್ನೈಲ್. ಈ ಥರ ತಮ್ನೈಲ್ ಕಾಣಬೇಕಂದ್ರೆ ಜಸ್ಟ್ ಇದೊಂದು ಎನೇಬಲ್ ಮಾಡಿದರೆ ಸಾಕು. ಅಲ್ಲಾಂದರೆ ಲಿಸ್ಟ್ ವ್ಯೂ ಆಗಿ ಸಾಕಂದರೆ ಜಸ್ಟ್ ಇದೊಂದು ಕ್ಲಿಕ್ ಮಾಡಿ ಲಿಸ್ಟ್ ವ್ಯೂ ಕೂಡ ಮಾಡಿ ಇಡ್ಬೋದು. ನಂತರ ಇಲ್ಲಿ ತುಂಬ ಪ್ರಾಜೆಕ್ಟ್ ಇದ್ದರೆ ನಮಗೆ ಈ ಒಂದು ಐಕಾನ್ ಕ್ಲಿಕ್ ಮಾಡಿ ಬೇಕಾದನ್ನು ಸರ್ಚ್ ಮಾಡಿ ಕೂಡ ತೆಗಿಬೋದು. ಮತ್ತು ಈ ಒಂದು ಪ್ರಾಜೆಕ್ಟ್ನ ಹತ್ರ ಒಂದು ಐಕಾನ್ ಇದೆ, ಜಸ್ಟ್ ಇದನ್ನು ನಾನು ಕ್ಲಿಕ್ ಮಾಡೋ ಸಮಯದಲ್ಲಿ ಲೋಕಲ್ ಡೇಟಾ ಬೇಸ್ ಅನ್ನೋ ಒಂದು ಆಪ್ಷನ್ ಇದೆ. ಇದರ ಕುರಿತು ನಾವು ಡೀಟೇಲ್ ಆಗಿ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಮತ್ತು ಇಲ್ಲಿ ಕೆಳಗೆ ಪ್ರಾಜೆಕ್ಟ್ ಇಂಪೋರ್ಟ್ ಮಾಡೋ ಒಂದು ಆಪ್ಷನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನಮ್ಮ ಹತ್ರ ಆಲ್ರೆಡಿ ಯಾವುದಾದ್ರೂ ಒಂದು ಫೈಲ್ ಇದ್ದರೆ ಇಂಪೋರ್ಟ್ ಮಾಡಿ ಅದು ಕೂಡ ನಮಗೆ ಇದರಲ್ಲಿ ಆ್ಯಡ್ ಮಾಡ್ಕೋಬೋದು. ಇನ್ನು ಹೊಸದಾಗಿ ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡೋಣ. ಅದಕ್ಕಾಗಿ ನ್ಯೂ ಪ್ರಾಜೆಕ್ಟ್ ಮತ್ತು ಇದರಲ್ಲಿ ನಿಮಗೆ ಬೇಕಾದ ನೇಮ್ ಕೊಡ್ಬೋದು. ನಾನೀಗ ಡೆಮೋ ಪ್ರಾಜೆಕ್ಟ್, ಓಕೆ. ನಂತರ ಕ್ರಿಯೇಟ್. ಈಗ ಹೊಸತಾಗಿ ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಆಗಿದೆ, ಅದರ ಹೆಸರು ಏನಂದರೆ ಡೆಮೋ ಪ್ರಾಜೆಕ್ಟ್. ಇಲ್ಲಿ ನಮಗೆ ಕಾಣ್ಬೋದು ಡೆಮೋ ಪ್ರಾಜೆಕ್ಟ್. ಮತ್ತು ಇಲ್ಲಿ ನೋಡಿದರೆ ತುಂಬ ಮೆನು ಕೊಟ್ಟಿದ್ದಾರೆ. ಫೈಲ್, ಎಡಿಟ್, ಟ್ರಿಮ್, ಟೈಮ್ ಲೈನ್, ಕ್ಲಿಪ್, ಮಾರ್ಕ್, ಈ ಥರ ನಮಗೆ ತುಂಬ ಮೆನು ನಮಗೆ ಇಲ್ಲಿ ಕಾಣ್ಬೋದು. ಇದರ ಒಳಗೆ ಕೂಡ ತುಂಬ ಆಪ್ಷನ್ಗಳಿವೆ. ಇದು ನಮಗೆ ಬೇಕಾಗುವಾಗ ಡೀಟೇಲ್ ಆಗಿ ನೋಡೋಣ. ಅದೇ ಥರ ಇಲ್ಲಿ ಡೆವೆನ್ಶಿ ರಿಸಾಲ್ವ್ ಎನ್ನುವ ಹೆಸರು ನಮಗೆ ಕಾಣ್ಬೋದು. ಜಸ್ಟ್ ಇದು ಕ್ಲಿಕ್ ಮಾಡುವಾಗ ಕೀಬೋರ್ಡ್ ಕಸ್ಟಮೈಸ್ ಮಾಡಲಿಕ್ಕೆ, ಅದೇ ಥರ ಪ್ರೆಫರೆನ್ಸ್ ತೆಗಿಲಿಕ್ಕೆ, ಕ್ವಿಟ್ ಮಾಡಲಿಕ್ಕೆ ನಮಗೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಡೆವೆನ್ಶಿನ ಇಂಟರ್ಫೇಸ್ ಕಲಿಯುವಾಗ ನಾವು ಮುಖ್ಯವಾಗಿ ನೋಡಬೇಕಾದದ್ದು ಇದರ ಪೇಜಸ್ ಆಗಿರುತ್ತೆ. ಡೆವೆನ್ಶಿಯಲ್ಲಿ ಟೋಟಲ್ ಆಗಿ 7 ಪೇಜಸ್ ಆಗಿರುತ್ತೆ ಇರುವುದು. ಇದು ಡಿಫಾಲ್ಟ್ ಆಗಿ ಓಪನ್ ಆಗಿ ಬರೋದು ಕಟ್ ಎನ್ನುವ ಒಂದು ಪೇಜಲ್ಲಿ ಆಗಿರುತ್ತೆ. ಇದರಲ್ಲಿ ಏನಂದರೆ ನಮ್ಮ ಫುಟೇಜ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ನಮಗೆ ಬೇಗ ಕಟ್ ಮಾಡಿ ತೆಗಿಬೋದು. ನಾವು ಚಿಕ್ಕ ಪ್ರಾಜೆಕ್ಟ್ ಮಾಡೋದಾದರೆ ನಮಗೆ ಕಟ್ ಎನ್ನುವ ಈ ಒಂದು ಪೇಜಲ್ಲಿ ನಿಂತ್ಕೊಂಡು ನಮಗೆ ಕಂಪ್ಲೀಟ್ ಆಗಿ ಮಾಡ್ಕೋಬೋದು. ಅದೇ ಥರ ನಾವು ದೊಡ್ಡ ಪ್ರಾಜೆಕ್ಟ್ ಮಾಡೋದಾದರೆ ಬಾಕಿ ಇರೋ ಪೇಜಸ್ ಕೂಡ ಯೂಸ್ ಮಾಡಬೇಕಾಗುತ್ತೆ. ಇದರಲ್ಲಿರುವ ಬಾಕಿ ಪೇಜಸ್ ಯಾವುದಲ್ಲ ಅಂತ ನೋಡೋಣ. ಇಲ್ಲಿ ನಾವು ಕೆಳಗೆ ನೋಡಿದರೆ ಒಂದು ಟ್ಯಾಬ್ ನಮಗೆ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಫಸ್ಟ್ ಕಾಣುವ ಈ ಒಂದು ಆಪ್ಷನ್ ತೆಗೆಯೋಣ, ಮೀಡಿಯಾ. ಈ ಮೀಡಿಯಾ ತೆಗೆಯುವಾಗ ನಮಗೆ ಈ ಥರ ಆಗಿರುತ್ತೆ, ನಮಗೆ ಇಲ್ಲಿ ಕಾಣಲಿಕ್ಕೆ ಸಿಗೋದು. ಇದರಲ್ಲಿ ಆಗಿರುತ್ತೆ ನಾವು ಮೀಡಿಯಾ ಎಲ್ಲ ಅರೇಂಜ್ ಮಾಡಿ ಬೇಗ ಆರ್ಗನೈಸ್ ಮಾಡಿ ಇಡೋದು. ಮತ್ತಿರೋ ಆಪ್ಷನ್ ಕಟ್ ಪೇಜ್. ಇದರಲ್ಲಿ ಆಗಿರುತ್ತೆ ನಾವು ಬೇಗ ಕಟ್ ಎಲ್ಲ ಮಾಡಿ ಇಡೋದು. ಮತ್ತಿರೋ ಆಪ್ಷನ್ ಎಡಿಟ್ ಪೇಜ್. ಇದು ಎಡಿಟಿಂಗೋಸ್ಕರ ಮಾಡಿರುವ ಒಂದು ಪೇಜ್ ಆಗಿರುತ್ತೆ. ಇದರಲ್ಲಿ ನಮಗೆ ಎಫೆಕ್ಟ್ ಎಲ್ಲ ಆ್ಯಡ್ ಮಾಡ್ಕೋಬೋದು. ಅದೇ ಥರ ತುಂಬ ಆಪ್ಷನ್ಗಳು ಇದರಲ್ಲೂ ಕೂಡ ಕೊಟ್ಟಿದ್ದಾರೆ. ಮತ್ತಿರೋ ಆಪ್ಷನ್ ಅಂದರೆ ಫ್ಯೂಷನ್. ಇದರಲ್ಲಿ ಆಗಿರುತ್ತೆ ಮೋಷನ್ ಗ್ರಾಫಿಕ್, VFX ಎಲ್ಲ ಮಾಡೋದು. ಇದರ ಕುರಿತು ನಾವು ಒಂದು ದಿವಸ ಡೀಟೇಲ್ ಆಗಿ ನೋಡೋಣ. ಮತ್ತಿರೋ ಆಪ್ಷನ್ ಕಲರ್. ಇದು ನಮಗೆ ಕಲರ್ ಕರೆಕ್ಷನ್ ಮಾಡಲಿಕ್ಕಿರೋ ಆಪ್ಷನ್. ಕಲರ್ ಗ್ರೇಡಿಂಗಿಗೆ ಬೇಕಾಗಿ ಸ್ಪೆಷಲ್ ಆಗಿ ಮಾಡಿರೋ ಒಂದು ಪೇಜ್ ಆಗಿರುತ್ತೆ ಕಲರ್ ಪೇಜ್. ಇದನ್ನು ನಾವು ಅವಶ್ಯಕತೆ ಬರುವಾಗ ಡೀಟೇಲ್ ಆಗಿ ನೋಡೋಣ. ಮತ್ತಿರೋ ಆಪ್ಷನ್ ಫೇರ್ಲೈಟ್. ಇದು ಆಡಿಯೋ ಎಡಿಟಿಂಗಿಗೆ ಬೇಕಾಗಿ ಯೂಸ್ ಮಾಡೋ ಒಂದು ಪೇಜ್ ಆಗಿರುತ್ತೆ. ಲಾಸ್ಟ್ ಆಗಿರೋದು ಡೆಲಿವರ್ ಎನ್ನುವ ಈ ಒಂದು ಪೇಜ್. ಇದರಲ್ಲಿ ಆಗಿರುತ್ತೆ ನಾವು ಔಟ್ ಎಲ್ಲ ತೆಗಿಲಿಕ್ಕಿರೋದು. ನಮ್ಮ ಪ್ರಾಜೆಕ್ಟ್ ಫೈನಲ್ ಆದಾಗ ನಾವು ಎಕ್ಸ್ಪೋರ್ಟ್ ಎಲ್ಲ ಮಾಡೋದು ಈ ಒಂದು ಡೆಲಿವರ್ ಎನ್ನುವ ಈ ಒಂದು ಪೇಜಲ್ಲಿ ಆಗಿರುತ್ತೆ. ಈಗ ನೋಡಿದರೆ ಎಲ್ಲ ಪೇಜಿನ ಮೇಲ್ಗಡೆ ಅದರದ್ದಾದ ಹೆಸರು ಕೊಟ್ಟಿದ್ದಾರೆ. ನನಗೆ ಈಗ ಬೇಕಾದದೇನೆಂದರೆ ಕಟ್ ಪೇಜ್. ಇಲ್ಲಿ 2ನೇ ಪೇಜ್ ಆಗಿರುತ್ತೆ ಕಟ್ ಪೇಜ್. ನಾನು ಜಸ್ಟ್ ಇದೊಂದಿಷ್ಟು ಕ್ಲಿಕ್ ಮಾಡ್ತೇನೆ. ನಾವು ಫಸ್ಟಾಗಿ ಓಪನ್ ಮಾಡುವ ಸಮಯದಲ್ಲಿ ಈ ಒಂದು ಕಟ್ ಪೇಜಲ್ಲಿ ಆಗಿರುತ್ತೆ ಇದು ಇರೋದು. ಅದೇ ಥರ ಇಲ್ಲಿ ಮೇಲ್ಗಡೆ ನೋಡಿದರೆ ಇಲ್ಲಿ ಸ್ವಲ್ಪ ಆಪ್ಷನ್ ಕೊಟ್ಟಿದ್ದಾರೆ. ನೀವು ಓಪನ್ ಮಾಡೋ ಸಮಯದಲ್ಲಿ ಕೆಲವೊಮ್ಮೆ ಈ ಥರ ಆಗಿರಲ್ಲ ನಿಮಗೆ ಕಾಣಲಿಕ್ಕೆ ಇರೋದು. ಇಲ್ಲಿ ಈ ಒಂದು ಆಪ್ಷನ್ ಆಗಿರ್ಬೋದು ಕಾಣೋದು, ಅಲ್ಲ ಅಂದರೆ ನಿಮಗೆ ಟೈಟಲ್ ಎನ್ನುವ ಈ ಒಂದು ಆಪ್ಷನ್ ಆಗಿರ್ಬೋದು ಕಾಣೋದು. ಇದು ನಿಮಗೆ ಚೇಂಜ್ ಮಾಡಿ ಮೀಡಿಯಾ ಪೂಲ್ ಎಂದು ಕ್ಲಿಕ್ ಮಾಡಿದರೆ ಸಾಕು. ಅದೇ ಥರ ಇಲ್ಲಿ ಸಿಂಕ್ ಬಿನ್ ಎನ್ನುವ ಒಂದು ಆಪ್ಷನ್ ಇವೆ, ಟ್ರಾನ್ಸಿಷನ್ ಎನ್ನುವ ಒಂದು ಆಪ್ಷನ್ ಇವೆ, ಟೈಟಲ್ ಎನ್ನುವ ಆಪ್ಷನ್ ಇವೆ. ನಿಮಗೆ ಬೇಕಾದದ್ದು ಯೂಸ್ ಮಾಡ್ಕೋಬೋದು. ಈಗ ನಾನೇನು ಮಾಡ್ತೇನೆ, ಮೀಡಿಯಾ ಪೂಲ್ ಯೂಸ್ ಮಾಡ್ತೇನೆ. ಅದೇ ಥರ ರೈಟ್ ಸೈಡ್ ನೋಡೋದಾದರೆ ಫುಲ್ ಸ್ಕ್ರೀನ್ ಮಾಡಲಿಕ್ಕೆ ಒಂದು ಆಪ್ಷನ್ ಇವೆ. ಈಗ ನಾನು ಜಸ್ಟ್ ಇದು ಕ್ಲಿಕ್ ಮಾಡುವಾಗ
ಇದು ಫುಲ್ ಸ್ಕ್ರೀನ್ ಆಗ್ಬೋದು. ಅದೇ ಥರ ಇದು ಕ್ಲಿಕ್ ಮಾಡುವಾಗ ಫುಲ್ ಸ್ಕ್ರೀನ್ ಹೋಗಿ ನಾರ್ಮಲ್ ಆಗಿ ನಮಗೆ ಸಿಗುತ್ತೆ. ಮತ್ತು ಇಲ್ಲಿ ಇನ್ಸ್ಪೆಕ್ಟರ್ ಅನ್ನೋ ಆಪ್ಷನ್ ಇವೆ, ಇದು ಕ್ಲಿಕ್ ಮಾಡಿ ನಮಗೆ ಇದರಲ್ಲಿ ಎಫೆಕ್ಟ್ ಎಲ್ಲ ನಮಗೆ ಆ್ಯಡ್ ಮಾಡ್ಕೋಬೋದು. ಅದೇ ಥರ ಎಗೇನ್ ಕ್ಲಿಕ್ ಮಾಡಿದರೆ ಆ ಒಂದು ಇನ್ಸ್ಪೆಕ್ಟರ್ ಆಫ್ ಆಗುತ್ತೆ. ಮತ್ತು ಇಲ್ಲಿ ಕಾಣುವ ಈ ಒಂದು ಆಪ್ಷನ್ ಆಗಿರುತ್ತೆ ಟೈಮ್ ಲೈನ್ನ ಒಳಗೆ ಆಗಿರುತ್ತೆ ನಾವು ವೀಡೆಲ್ಲ ಡ್ರ್ಯಾಗ್ ಮಾಡಿ ಇಡೋದು. ಇದೆಲ್ಲ ನಾವು ಡೀಟೇಲ್ ಆಗಿ ಕಲೀಲಿಕ್ಕೆ ಉಂಟು. ನಮಗೆ ಬೇಕಾದರೆ ಮೇಲೆ ಕಾಣುವ ಈ ಒಂದು ಮೆನು ಬಾರಲ್ಲಿ ವರ್ಕ್ ಸ್ಪೇಸ್ ಅನ್ನೋ ಒಂದು ಆಪ್ಷನ್ ಇವೆ, ಇದರಲ್ಲಿ ಸ್ವಿಚ್ ಟು ಪೇಜ್ ಅನ್ನೋ ಒಂದು ಆಪ್ಷನ್ ಇವೆ. ಇದರಲ್ಲಿ ನಮಗೆ ಮೀಡಿಯಾ, ಕಟ್, ಎಡಿಟ್, ಫ್ಯೂಷನ್, ಕಲರ್, ಫೈರ್ ಲೈಟ್, ಡೆಲಿವರ್ ಎಲ್ಲ ಆಪ್ಷನ್ ನಿಮಗೆ ಇಲ್ಲಿವೆ. ನಾವು ಕೆಳಗೆ ನೋಡಿರೋ ಈ ಎಲ್ಲ ಪೇಜಸ್ಗಳು ನಿಮಗೆ ಇಲ್ಲಿ ಕೂಡ ನಮಗೆ ಸ್ವಿಚ್ ಮಾಡ್ಕೋಬೋದು. ನಾನೀಗ ಫ್ಯೂಷನ್ ಅನ್ನುವ ಈ ಒಂದು ಆಪ್ಷನ್ ತೆಗಿತೇನೆ. ಈಗ ನೋಡಿದರೆ ಫ್ಯೂಷನ್ ಅನ್ನುವ ಈ ಒಂದು ಪೇಜ್ ನಮಗೆ ಕಾಣ್ಬೋದು. ಅದೇ ಥರ ನಮಗೆ ಕಟ್ ಬೇಕಂದರೆ ನಿಮಗೆ ಕಟ್ ತೆಗಿಬೋದು. ಅದೇ ಥರ ಕಲರ್ ಬೇಕಂದರೆ ನಿಮಗೆ ಕಲರ್ ಪೇಜ್ ಕೂಡ ಓಪನ್ ಮಾಡ್ಕೋಬೋದು. ಅದರ ಸೈಡಲ್ಲಿ ನಮಗೆ ಅದರ ಶಾರ್ಟ್ಕಟ್ ಕೂಡ ನಮಗೆ ಕೊಟ್ಟಿದ್ದಾರೆ. ಈಗ ನೋಡಿದರೆ ಈಗಿರೋದು ಕಲರ್ ಎನ್ನುವ ಈ ಒಂದು ಪೇಜಲ್ಲಿ ಆಗಿರುತ್ತೆ. ನನಗೆ ಬೇಕಾದ ಕಟ್ ಪೇಜ್. ಸೊ ನಾನೇನು ಮಾಡ್ತೇನೆ Shift 3, ನಾನು ಇಲ್ಲಿ Shift 3 ಪ್ರೆಸ್ ಮಾಡ್ತೇನೆ. ಈಗ ನೋಡಿದರೆ ಕಟ್ ಪೇಜಿಗೆ ಬಂತು. ಅದೇ ಥರ Shift 4 ನಮಗೆ ನೋಡಿದರೆ ಈ ಒಂದು ಎಡಿಟ್ ಪೇಜ್ಗೆ ಬಂತು. Shift 6 ಈಗ ನೋಡಿದರೆ ಕಲರ್ ಪೇಜ್. ನಮಗೆ ಶಾರ್ಟ್ಕಟ್ ಕೂಡ ಯೂಸ್ ಮಾಡ್ಕೋಬೋದು, ಅಲ್ಲಾಂದರೆ ಕೆಳಗೆ ಇಲ್ಲಿ ಕೂಡ ನಮಗೆ ಯೂಸ್ ಮಾಡ್ಕೋಬೋದು. ಅದು ಅಲ್ಲಾಂದರೆ ವರ್ಕ್ ಸ್ಪೇಸ್ಗೆ ಒಂದು ಸ್ವಿಚ್ ಟು ಪೇಜ್ ನಿಮಗೆ ಇಲ್ಲಿ ಕೂಡ ಯೂಸ್ ಮಾಡ್ಕೋಬೋದು. ಮತ್ತು Shift 1 ಒಂದು ಆಪ್ಷನ್ ಇವೆ, ಇದಾಗಿರುತ್ತೆ ಪ್ರಾಜೆಕ್ಟ್ ಮ್ಯಾನೇಜರ್. ನಾವು ಫಸ್ಟ್ಗಾಗಿ ನೋಡಿರೋ ಒಂದು ಆಪ್ಷನ್ ಆಗಿರುತ್ತೆ ಈ ಒಂದು ಪ್ರಾಜೆಕ್ಟ್ ಮ್ಯಾನೇಜರ್. ಈ ಒಂದು ವಿಂಡೋ ಕೂಡ ನಮಗೆ ತೆಗಿಲಿಕ್ಕೆ ಆಗ್ತದೆ. ಅದೇ ಥರ ಮೇಲೆ ಕಾಣೋ ಈ ಒಂದು ಫೈಲ್ ಜಸ್ಟ್ ಇದು ಕ್ಲಿಕ್ ಮಾಡ್ತೇನೆ. ನಂತರ ಇಲ್ಲಿ ನೋಡಿದರೆ ಪ್ರಾಜೆಕ್ಟ್ ಮ್ಯಾನೇಜರ್, ಇದರ ಶಾರ್ಟ್ಕಟ್ ಅನ್ನೋದು Shift 1. ನಮಗೆ Shift 1 ಇಲ್ಲಿ ಕೂಡ ನಿಮಗೆ ಶಾರ್ಟ್ಕಟ್ ಯೂಸ್ ಮಾಡ್ಕೋಬೋದು, ಅಲ್ಲಾಂದರೆ ಜಸ್ಟ್ ಇದು ಪ್ರಾಜೆಕ್ಟ್ ಮ್ಯಾನೇಜರನ್ನು ಜಸ್ಟ್ ಇದು ಕ್ಲಿಕ್ ಮಾಡಿದರೆ ಕೂಡ ನಮಗೆ ಈ ಒಂದು ವಿಂಡೋ ನಿಮಗೆ ಕಾಣ್ಬೋದು. ಈಗ ನನಗೆ ಇದು ಬೇಡ, ಸೊ ಕ್ಲೋಸ್ ಕೊಡ್ತೇನೆ. ನಂತರ ಇಲ್ಲಿ ನಾನು ಕಟ್ ಪೇಜ್ ಮಾಡ್ತೇನೆ. ಅದರ ಶಾರ್ಟ್ಕಟ್ ಅಂದರೆ Shift 3. ಅದೇ ಥರ ನಮಗೆ ಈ ಒಂದು ಲೇಔಟ್ ಬೇಕಾದರೆ ನಮಗೆ ಕಸ್ಟಮೈಸ್ ಮಾಡಿಡ್ಬೋದು. ನಮಗೆ ಈ ಒಂದು ಪ್ಯಾನಲ್ ನಮಗೆ ಚಿಕ್ಕ ಮಾಡಬೇಕಂದ್ರೆ ನಮಗೆ ಚಿಕ್ಕದು ಕೂಡ ಮಾಡ್ಕೋಬೋದು, ಅಲ್ಲಾಂದರೆ ದೊಡ್ಡದು ಮಾಡ್ಕೋಬೇಕಂದ್ರೆ ದೊಡ್ಡದು ಕೂಡ ಮಾಡ್ಕೋಬೋದು. ಅದೇ ಥರ ಟೈಮ್ ಲೈನ್ ಕೂಡ ಸೇಮ್ ಮೆಥಡ್, ನಮಗೆ ದೊಡ್ಡದು ಕೂಡ ಮಾಡ್ಕೋಬೋದು, ಅದೇ ಥರ ಚಿಕ್ಕದು ಕೂಡ ಮಾಡ್ಕೋಬೋದು. ನಮಗೆ ಬೇಕಾದರೆ ಈ ಒಂದು ಲೇಔಟ್ ಸೇವ್ ಮಾಡಿ ಇಡ್ಬೋದು. ಅದಕ್ಕೆ ಬೇಕಾಗಿ ವರ್ಕ್ ಸ್ಪೇಸ್ ಇಲ್ಲಿ ನೋಡಿದರೆ ಲೇಔಟ್ ಅನ್ನೋ ಒಂದು ಆಪ್ಷನ್ ಇವೆ, ಲೇಔಟ್ ಪ್ರೀಸೆಟ್ಸ್. ಇದರಲ್ಲಿ ಸೇವ್ ಲೇಔಟ್ ಆ್ಯಸ್ ಪ್ರೀಸೆಟ್ ಅನ್ನೋ ಆಪ್ಷನ್ ನಿಮಗೆ ಕಾಣ್ಬೋದು. ಜಸ್ಟ್ ಇದು ಕ್ಲಿಕ್ ಮಾಡೋ ಸಮಯದಲ್ಲಿ ಎಂಟರ್ ಪ್ರೀಸೆಟ್ ನೇಮ್, ನಿಮಗೆ ಯಾವ ನೇಮ್ ಬೇಕು ಆ ನೇಮಲ್ಲಿ ನಮಗೆ ಸೇವ್ ಮಾಡ್ಕೋಬೋದು. ನಾನಿಲ್ಲಿ ಡೆಮೋ ಪ್ರೀಸೆಟ್ ಎಂದು ಕೊಡ್ತೇನೆ. ಪ್ರೀಸೆಟ್ ನಂತರ ಓಕೆ. ಈಗ ಡೆಮೋ ಪ್ರೀಸೆಟ್ ಅನ್ನೋ ನೇಮಲ್ಲಿ ಈ ಒಂದು ವರ್ಕ್ ಸ್ಪೇಸ್ ಸೇವ್ ಆಗಿದೆ. ನಮಗೆ ಅದು ಕಾಣಬೇಕಂದ್ರೆ ಮೇಲೆ ವರ್ಕ್ ಸ್ಪೇಸ್ ತೆಗೆಯುವ, ಇದರಲ್ಲಿ ನಮಗೆ ಲೇಔಟ್ ಪ್ರೀಸೆಟ್ ಅನ್ನೋ ಆಪ್ಷನ್ಗೆ ತೆಗೆಯುವ, ಇದರಲ್ಲಿ ನಾವೀಗ ಕೊಟ್ಟಿರುವ ಡೆಮೋ ಪ್ರೀಸೆಟ್ ಅನ್ನೋ ಆಪ್ಷನ್ ನಮಗೆ ಇಲ್ಲಿ ಕಾಣ್ಬೋದು. ನಮಗೆ ಬೇಕಾದರೆ ಈ ಒಂದು ವರ್ಕ್ ಸ್ಪೇಸನ್ನು ಕಂಪ್ಲೀಟಾಗಿ ರೀಸೆಟ್ ಕೂಡ ಮಾಡ್ಕೋಬೋದು. ನಾನೇನು ಮಾಡ್ತೇನೆ ಅಂದರೆ ಇದನ್ನು ಸ್ವಲ್ಪ ದೊಡ್ಡದು ಮಾಡ್ತೇನೆ, ಅದೇ ಥರ ಇದನ್ನು ಸ್ವಲ್ಪ ಈ ಥರ ಮಾಡ್ತೇನೆ. ಇಲ್ಲಿ ನಮಗೆ ನೋಡಿದರೆ ಮೀಡಿಯಾ ಪೂಲಲ್ಲ, ನಾನು ಟೈಟಲ್ ಎನೇಬಲ್ ಮಾಡ್ತೇನೆ. ನಮಗೆ ಈಗ ನೋಡಿದರೆ ಈ ಥರ ಆಗಿರುತ್ತೆ ನಮಗೆ ಕಾಣೋದು, ಬಟ್ ನಮಗೆ ಬೇಕಾದ ಈ ಥರ ಅಲ್ಲ. ಸೊ ನಾನೇನು ಮಾಡ್ತೇನೆ ವರ್ಕ್ ಸ್ಪೇಸ್ ಒಂದು ಇಲ್ಲಿ ನೋಡಿದರೆ ರೀಸೆಟ್ UI ಲೇಔಟ್ ಅನ್ನೋ ಆಪ್ಷನ್ ನಮಗೆ ಕಾಣ್ಬೋದು. ಜಸ್ಟ್ ಇದನ್ನು ಕ್ಲಿಕ್ ಮಾಡಿದರೆ ಇದು ಕಂಪ್ಲೀಟಾಗಿ ನಮಗೆ ರೀಸೆಟ್ ಆಗಿ ಸಿಗುತ್ತೆ. ಈಗ ನಾವು ಆಲ್ರೆಡಿ ಸೇವ್ ಮಾಡಿರೋ ವರ್ಕ್ ಸ್ಪೇಸ್ ತೆಗಿಬೇಕಂದ್ರೆ ವರ್ಕ್ ಸ್ಪೇಸ್ ಬರುವ ಅದೇ ಥರ ಇಲ್ಲಿ ಲೇಔಟ್ ಪ್ರೀಸೆಟ್ ಬಂದು ಡೆಮೋ ಪ್ರೀಸೆಟ್, ಇದರಲ್ಲಿ ನಮಗೆ ಲೋಡ್ ಪ್ರೀಸೆಟ್. ಜಸ್ಟ್ ಇದನ್ನು ಕ್ಲಿಕ್ ಮಾಡಿದರೆ ನಮಗೆ ಆಲ್ರೆಡಿ ನಾವು ಸೇವ್ ಮಾಡಿರೋ ಆ ಡೆಮೋ ಪ್ರೀಸೆಟ್ ಎನ್ನುವ ವರ್ಕ್ ಸ್ಪೇಸ್ ನಮಗೆ ಸಿಗುತ್ತೆ. ಇದೆಲ್ಲ ಮುಖ್ಯವಾಗಿ ಗೊತ್ತಿರಬೇಕಾದ ವಿಷಯ. ಸೊ ಇದಾಗಿರುತ್ತೆ DaVinci Resolveನ ಇಂಟರ್ಫೇಸ್ ಅನ್ನೋದು.